ಯೇಸು ಸ್ವಾಮಿಯ ಒಂದು ಕೆಲವು ಆಜ್ಞೆಗಳು, ದ ಕಮಾಂಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಅನೇಕ ಆಜ್ಞೆಗಳನ್ನ ಆತನು ಕೊಡುವಂತವನಾಗಿದ್ದನು. ನಾನು ಹೇಳಿದೆ, ಆಜ್ಞೆಯ ಹಿಂದೆ ಪ್ರೀತಿ ಇದೆ, ಆಜ್ಞೆಯ ಹಿಂದೆ ಪಶ್ಚಾತ್ತಾಪವಿದೆ, ಆಜ್ಞೆಯ ಹಿಂದೆ ಪ್ರಾರ್ಥನೆ ಇದೆ. ಹೀಗೆ ಅನೇಕ ಆಜ್ಞೆಗಳು ಕರ್ತನು ನಮಗೆ ಕೊಡುವಾಗ, ಆ ಆಜ್ಞೆಗಳನ್ನ ಪರಿಪಾಲಿಸುವಾಗ ಕರ್ತನ ಪ್ರೀತಿ ನಮ್ಮಲ್ಲಿರುವಂತದ್ದಾಗಿದೆ. ಆ ಆಜ್ಞೆಗಳು ನನ್ನನ್ನ ಸರಿಪಡಿಸುವುದಾದರೆ ಅದು ಪಶ್ಚಾತ್ತಾಪಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಆ ಆಜ್ಞೆಗಳ ಮೂಲಕ ನಮ್ಮ ಪ್ರಾರ್ಥನೆಗೆ ಅದು ಬಲವನ್ನು ಸಹ ಕೊಡುವಂಥದ್ದು ಆಗಿದೆ. ಹೀಗೆ ಆಜ್ಞೆಯನ್ನ ಕೊಡುವಂತ ದೇವರು ನಮ್ಮನ್ನ ಪ್ರೀತಿಸುವಂತ ದೇವರು ಎಂಬ ಆಲೋಚನೆಯೊಡನೆ ನಮ್ಮನ್ನ ಸರಿಪಡಿಸುವಂತ ಕರ್ತನು ಆತನು ಎಂಬುದಾಗಿ ತಿಳ್ಕೊಂಡು ಆತನ ಆಜ್ಞೆಗಳು ನಮಗೇನನ್ನ ಬೋಧಿಸುತ್ತದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ನಾವು ಆಲೋಚನೆ ಮಾಡೋಣ. ಹಾಗೆ ಆತನು ಹೇಳುವಂತ ಒಂದು ಆಜ್ಞೆ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ ಪ್ರಾರಂಭದ ವಚನಗಳನ್ನು ನಾವು ಧ್ಯಾನ ಮಾಡುತ್ತಾ ಬರೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ರಿಂದ 5 ವಚನಗಳು. ಇದು 2 ಭಾಗವಾಗಿ ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ. ಆದರೆ ನಾನು ಇವತ್ತು 1, 2, 3 ಈ ವಚನಗಳ ಆಧಾರದ ಮೇಲೆ ನಾವು ಇದನ್ನ ಧ್ಯಾನಿಸ್ಲಿಕ್ಕೆ ನಾವು ಹೋಗ್ತೇವೆ. 5ನೇ ವಚನಕ್ಕೆ ಬಂದ ಮೇಲೆಯೇ ನಾನು ಕೊನೆಯದಾಗಿ ಅದನ್ನ ಕನ್ಕ್ಲೂಷನ್ ಕೊಡ್ಲಿಕ್ಕೆ ಸಾಧ್ಯ. ಇವತ್ತು ಆ ಕನ್ಕ್ಲೂಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ 3 ವಚನಗಳು ನಾವು ಓದೋಣ, ಆದರೆ ಪ್ರಾರಂಭದ ವಚನೆಯನ್ನ ಧ್ಯಾನ ಮಾಡೋಣ. ಮತ್ತೊಮ್ಮೆ ಹೇಳ್ತೇನೆ, 3 ವಚನಗಳನ್ನ ನಾವು ಓದಿಕೊಳ್ಳೋಣ. ಆದರೆ 1ನೇ ವಚನವನ್ನ ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಮತ್ತೊಮ್ಮೆ, ತೀರ್ಪು ಮಾಡಬೇಡಿರಿ. ಇದೊಂದು ಖಡತ್ತಾದಂತ ಒಂದು ಯೇಸುವಿನ ಮಾತು. ತೀರ್ಪು ಮಾಡಬೇಡಿರಿ. ತೀರ್ಪು ಅಂದ್ರೇನು? ನಿರ್ಣಯ ಅಥವಾ ತೀರ್ಮಾನ. ಈ ತೀರ್ಪನ್ನ ಅನೇಕ ವೇಳೆ ನಾವು ಲಘುವಾಗಿ ತಿಳ್ಕೊತೇವೆ, ಅಥವಾ ಈ ತೀರ್ಪನ್ನ ನಾವು ಉದಾಸೀನ ಮಾಡುವಂಥವರು ಆಗಿರ್ತೇವೆ. ಯಾರಿಗೆ ತೀರ್ಪು, ಯಾಕೆ ತೀರ್ಪು, ಇವೆಲ್ಲ ನಾವು ಸತ್ಯವೇದದಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ನಮಗೆ ಸಾಧ್ಯ. ಹಾಗಾದ್ರೆ 2 ರೀತಿಯಾದಂಥ ತೀರ್ಪು. ಒಂದು, ಮನುಷ್ಯನ ಕಾರ್ಯ, ಮನುಷ್ಯನ ನಡವಳಿಕೆ ಮೇಲೆ ತೀರ್ಪನ್ನ ಕೊಡುವಂಥದ್ದು ಸಹಜ. ಮನುಷ್ಯನ ಕಾರ್ಯಗಳು, ಮನುಷ್ಯನ ನಡವಳಿಕೆಯು ಅದರ ಮೇಲೆ ತೀರ್ಪನ್ನ ಕೊಡುವಂಥದ್ದು ಸಹಜ. 2ನೇ ಭಾಗಕ್ಕೆ ಬರುವಾಗ, 2ನೆಯ ಸಂಗತಿಗೆ ಬರುವಾಗ, ಮನುಷ್ಯನು ತನ್ನಷ್ಟಕ್ಕೆ ತಾನು ತೀರ್ಪು ಕೊಡುವ ವಿಷಯ. ತನ್ನ ಆಲೋಚನೆಗೆ ತಕ್ಕ ಹಾಗೆ, ತನಗೆ ಸರಿತೋಚಿದ ಹಾಗೆ ತೀರ್ಪನ್ನ ಕೊಡುವಂತವನು ಆ ಮನುಷ್ಯನು ಆಗಿರ್ತಾನೆ. ಹಾಗಾದ್ರೆ ಯೇಸು ಸ್ವಾಮಿ ಹೇಳುವಂತ ಮಾತು, ತೀರ್ಪು ಮಾಡಬೇಡಿರಿ. ಹಾಗಾದ್ರೆ ತೀರ್ಪು ಮಾಡುವಂತ ಅಧಿಕಾರ ಯಾರಿಗಿದೆ? ತೀರ್ಪು ಮಾಡುವಂತ ಅಧಿಕಾರ ಯಾರಿಗಿದೆ? ನಾವು ಇದನ್ನ ಆಲೋಚನೆ ಮಾಡುವಾಗ ಒಂದು ವಚನ ನನಗೆ ಹಳೆಯ ಒಡಂಬಡಿಕೆಯಿಂದ ನಾವು ಪ್ರಾರಂಭ ಮಾಡೋಣ. ಈ ತೀರ್ಪಿನ ವಿಷಯದಲ್ಲಿ ದೇವರು ಅನೇಕ ತೀರ್ಪುಗಳನ್ನು ಆತನು ಕೊಟ್ಟಿದ್ದಾನೆ. ಅಂದರೆ ತೀರ್ಪು ಕೊಡುವಂತ ಅಧಿಕಾರ ಅದು ದೇವರಿಗೆ ಮಾತ್ರ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾದ್ರೆ ಮನುಷ್ಯ ತೀರ್ಪು ಕೊಡೋದಿಲ್ವಾ? ಕೊಡ್ತಾನೆ, ಇಲ್ಲ ಅಂತ ಹೇಳಲ್ಲ. ಹೇಗೆ ಅದನ್ನ ಕೊಡ್ತಾನೆ? ಮನುಷ್ಯನು ಸಹ ತೀರ್ಪುಗಳನ್ನು ಕೊಡುವಂತವನಾಗಿದ್ದಾನೆ. ಆದರೆ ಹೇಗೆ, ಯಾರಿಂದ
ಅನ್ನುವಂಥದ್ದು ಸಹ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಆಲೋಚನೆ ನಾವು ಮಾಡ್ತಾ ಬರೋಣ. ಇದನ್ನ ಸದ್ಯಕ್ಕೆ ತೀರ್ಪು ಮಾಡಬೇಡಿರಿ ಅನ್ನುವಂಥದ್ದನ್ನೇ ನಾವು ಆಧಾರವಾಗಿ ಇಟ್ಟುಕೊಂಡು ಹಳೆ ಒಡಂಬಡಿಕೆಯಲ್ಲಿ ಯಾರು ತೀರ್ಪು ಕೊಡ್ತಾರೆ, ಯಾಕೆ ಕೊಡ್ತಾರೆ, ಯಾವ ಸನ್ನಿವೇಶದಲ್ಲಿ ಈ ತೀರ್ಪು ಬರ್ತದೆ ಅನ್ನುವಂಥದ್ದನ್ನ ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ತೆಗಿರಿ. 32ನೇ ಅಧ್ಯಾಯ 48ನೇ ವಚನದಿಂದ 52ನೇ ವಚನದವರೆಗೆ ನಾನು ಓದ್ತೇನೆ. ಆಮೇಲೆ ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 48ರಿಂದ 52. ನೋಡ್ರಿ, ಅದರ ಶಿರೋನಾಮೆ ಹೀಗಿದೆ: ಮೋಶೆ ಕಾನಾನ್ ದೇಶದಲ್ಲಿ ಪ್ರವೇಶಿಸದೆ ದೇಹವನ್ನು ಬಿಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದು. ಇದು ದೇವರ ಆಜ್ಞೆ. ಈ ಆಜ್ಞೆಯ ಹಿಂದೆ ತೀರ್ಪಿದೆ. ಯಾಕೆ ತೀರ್ಪು ಬಂದಿದೆ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೆ ಗೊತ್ತಿದ್ದರೂ ಸಹ ಇದರ ಬಗ್ಗೆ ಆಲೋಚನೆ ಮಾಡೋಣ. ಆ ದಿನದಲ್ಲೇ ಯೆಹೋವನು ಮೋಶೆಗೆ, ನೀನು ಈ ಅಬರೀಮ್ ಬೆಟ್ಟಗಳನ್ನು, ಅಂದರೆ ಮೋವಾಬ್ಯರ ದೇಶದಲ್ಲಿ ಯೆರಿಕೋ ಪಟ್ಟಣಕ್ಕೆ ಎದುರಿರುವ ನಬೋ ಬೆಟ್ಟವನ್ನು ಹತ್ತಿ ನಾನು ಇಸ್ರಾಯೇಲರಿಗೆ ಸ್ವದೇಶವಾಗುವುದಕ್ಕೆ ಕೊಡುವ ಕಾನಾನ್ ದೇಶವನ್ನು ನೋಡು. ಅನಂತರ ನಿನ್ನ ಅಣ್ಣನಾದ ಆರೋನನು ಹೇಗೆ ಹೋರೇಬ್ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳಲ್ಲಿ ಸೇರಿದನೋ ಹಾಗೆಯೇ ನೀನು ಈ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ಪಿತೃಗಳಲ್ಲಿ ಸೇರಬೇಕು. ನೀವಿಬ್ಬರು ಚಿನ್ ಅರಣ್ಯದಲ್ಲಿನ ಮೆರಿಬಾ ಕಾದೇಶಿನಲ್ಲಿ ನೀರು ಹೊರಟ ಸ್ಥಳದ ಬಳಿಯಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ನನಗೆ ವಿರೋಧವಾಗಿ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದದ್ದರಿಂದ ಹೀಗೇ ಆಗಬೇಕು. ನಾನು ಇಸ್ರಾಯೇಲರಿಗೆ ಕೊಡುವ ದೇಶವನ್ನು ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದನು. ಒಂದು ಆಜ್ಞೆ, ಇನ್ನೊಂದು ತೀರ್ಪು. ಯಾಕೆ ತೀರ್ಪು? ಈ ಮೂರು ಸಂಗತಿಗಳು ಈ 48ರಿಂದ 52ನೇ ವಚನದವರೆಗೆ ಇದು ನಾವು ಕಾಣುವಂತ ಒಂದು ಸತ್ಯ ಸಂಗತಿಯಾಗಿದೆ. ದೇವರ ಆಜ್ಞೆ, ಎರಡನೇದು ದೇವರ ತೀರ್ಪು. ಯಾಕೆ ತೀರ್ಪು ಬಂದಿದೆ? ಹೂ ಇಸ್ ಮೋಸಸ್? ಹಾಗಾದ್ರೆ ಮೋಶೆ ಯಾರು? ಮೋಶೆ ದೇವರಿಂದ ಆರಿಸಲ್ಪಟ್ಟಂತ ಇಸ್ರಾಯೇಲರ ನಾಯಕನು. ನಾನು ಮೋಶೆಯ ಚರಿತ್ರೆಯ ಬಗ್ಗೆ ನಾನು ಓದಲಿಕ್ಕೆ ಹೋಗೋದಿಲ್ಲ, ಆದ್ರೆ ಬಹಳ ಸಂಕ್ಷಿಪ್ತವಾಗಿ ಮೋಶೆ ಯಾರು? ಮೋಶೆ ಆರಿಸಲ್ಪಟ್ಟವನು, ಇಸ್ರಾಯೇಲ್ ನಾಯಕನಾಗಿ ದೇವರಿಂದ ಆರಿಸಲ್ಪಟ್ಟವನು, ದೇವರ ಸೇವಕನು, ದೇವರ ಭಕ್ತನು. ಆ ಮೋಶೆಯು ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಈ ವಚನಗಳಿಗೂ ಅಂದ್ರೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 48ರಿಂದ 52ನೇ ವಚನದವರೆಗೆ. ಹಾಗಾದ್ರೆ ಮೋಶೆಯ ಬಗ್ಗೆ ಕರ್ತನಾದ ದೇವರು ಹೇಳುವಂತ ಮಾತಿಗೂ ಇಲ್ಲಿರುವಂತ ಮಾತಿಗೂ ಏನಾದ್ರೂ ವ್ಯತ್ಯಾಸವಿದೆಯಾ? ಇಷ್ಟೊಂದು ಕಠಿಣವಾ ದೇವರು? ಎಸ್. ಹಾಗಾದ್ರೆ ಬನ್ನಿ, ಅರಣ್ಯ ಕಾಂಡಗಳ ಪುಸ್ತಕ. ಯಾಕೆ ದೇವರು ಈ ಒಂದು ಸಂಗತಿಗಳನ್ನ, ಅಂದರೆ ಈ ತೀರ್ಪನ್ನ ಯಾಕೆ ಆತನು ಕೊಡ್ತಾನೆ? ಹಾಗಾದ್ರೆ ಮೋಶೆಯ ಬಗ್ಗೆ ದೇವರ ಮಾತುಗಳು ಏನು? ಮೋಶೆಯ ಬಗ್ಗೆ ದೇವರು ಕೊಡುವಂತ ಸಾಕ್ಷಿ ಏನು? ಅರಣ್ಯ ಕಾಂಡಗಳ ಪುಸ್ತಕ 12ನೇ ಅಧ್ಯಾಯ
ಮೊದಲನೇ ವಚನದಿಂದ ಓದ್ತೇನೆ. ಅರಣ್ಯಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಈಕೆ ಯಹೂದ್ಯಳಲ್ಲ, ಈಕೆ ಅನ್ಯಳು. ಅನ್ಯಳಾದಂಥ ಕೂಶ್ ದೇಶದ ಒಬ್ಬ ಸ್ತ್ರೀಯನ್ನ ಆತನು ವಿವಾಹವಾದಂಥದ್ದು. ತನ್ನ ಅಕ್ಕ, ತನ್ನ ಅಣ್ಣ ಇಬ್ಬರ ದೃಷ್ಟಿಯಲ್ಲಿ ಅದು ಯೋಗ್ಯವಲ್ಲದೆ ಇದ್ದದ್ದು. ಯಾಕಂದ್ರೆ ಅದರ ನಿಮಿತ್ತ ಮಿರಿಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡುತ್ತಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ನೋಡ್ರಿ, ಮೋಶೆಯ ವಿರುದ್ಧವಾಗಿ ಆಲೋಚನೆಯನ್ನ ಮಾಡಿ ಅದರ ಮಧ್ಯಕ್ಕೆ ದೇವರನ್ನ ಎಳೆದು ತಂದಂಥವರು ಮಿರಿಯಾಮಳು ಮತ್ತು ಆರೋನನು. ಇವ್ರಿಗೆ ಇಷ್ಟ ಇರ್ಲಿಲ್ಲ. ಹೌದು, ಆತನು ಮಾಡಿದ್ದು ಸರಿಯಲ್ಲಪ್ಪ, ಯಹೂದ್ಯಳಲ್ಲದೆ ಇರುವಂತ ಒಬ್ಬ ಅನ್ಯಳನ್ನ ಇವನು ಮದುವೆ ಆಗಿದ್ದಾನಲ್ಲ ಅಂದುಕೊಳ್ಳಬಹುದೇ ಹೊರತು ಅಲ್ಲಿ ದೇವರನ್ನ ಎಳೆದು ತಂದಿದ್ದಾರೆ. ಹೇಗೆ ಅನ್ನುವಂಥದ್ದು, ದೇವರು ಅವನ ಜೊತೆಲಿ ಮಾತ್ರ ಮಾತಾಡ್ತಾನ? ಇಲ್ವಲ್ಲ. ನಾವು ಸಹ ಇಸ್ರಾಯೇಲರ ನಾಯಕರೇ, ನಾನು ಪ್ರವಾದಿ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನಲ್ವಾ, ನಮ್ ಜೊತೆಲೂ ಮಾತಾಡಲ್ವಾ? ಇವನೇನು ದೊಡ್ಡವನ? ಇವನೇನು ಹೆಚ್ಚುಗಾರಿಕೆಯಾಗಿ ಮಾತಾಡ್ಕೋತಾನಲ್ಲ, ಇವನೊಬ್ಬನೇ ದೇವರನ್ನ ಕಂಡವನೋ, ನಾವು ಕಂಡಿಲ್ವೋ ಎಂಬುದಾಗಿ ಆಲೋಚನೆಗಳು. ಇದರ ಅರ್ಥ ನೋಡ್ರಿ, ಮಾತಾಡಿದ್ದೇನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಆಗ ಒಂದು ಪದ ಅಲ್ಲಿ ಉಪಯೋಗಿಸಲ್ ಗಿಂತಲೂ ಈವನ್ ತನ್ನ ಅಕ್ಕ, ತನ್ನ ಅಣ್ಣ, ಅಲ್ಲಿ ವಾಸಿಸುವಂತ ಜನಾಂಗ, ಆತನ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲ ಮನುಷ್ಯರಿಗಿಂತಲೂ ಆತನು ಬಹು ಸಾತ್ವಿಕನು, ಒಬೀಡಿಯಂಟ್ ಸರ್ವೆಂಟ್. ಹಾಗಾದ್ರೆ ಬಹು ಸಾತ್ವಿಕನು ಎಂಬುದಾಗಿ ದೇವರ ವಾಕ್ಯ ಆತನಿಗೆ ಬರಿಬೇಕಾದ್ರೆ, ದೇವರಿಗೂ ಆತನಿಗೂ ಇದ್ದಂತ ಸಂಬಂಧ, ದೇವರಿಗೂ ಆತನಿಗೆ ಇದ್ದಂತ ಆ ಒಂದು ರಿಲೇಶನ್ಶಿಪ್, ಆ ಒಂದು ಅನುಬಂಧ ಹೇಗಿತ್ತು ಅನ್ನುವಂಥದ್ದನ್ನ ಸ್ವತಃ ದೇವರೇ ಇಲ್ಲಿ ಹೇಳುವಂತ ಮಾತುಗಳನ್ನ ನಾವು ಧ್ಯಾನ ಮಾಡ್ತೇವೆ ಪ್ರಿಯರೇ. ಸಾತ್ವಿಕನು ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿಬಿಟ್ಟು, ನೋಡ್ರಿ ಅಲ್ಲಿ ಇನ್ನೊಂದು ಪದ ಇದೆ, ಪಕ್ಕನೆ, ತಕ್ಷಣವೇ ದೇವರು ಕೇಳಿಸಿಕೊಂಡದ್ದು ಈ ಮಾತುಗಳನ್ನ. ತನ್ನನ್ನ ಎಳೆದು ತಂದಿದ್ದಾರಲ್ಲ ಮಿರಿಯಾಮಳು, ನಾವು ಸಹ ಆರಿಸಲ್ಪಟ್ಟಂತವರು, ನಾವು ಸಹ ದೇವರ ಜೊತೆಯಲ್ಲಿ ಇರುವಂತವರು, ನಾವು ಸಹ ಇಸ್ರಾಯೇಲರ ನಾಯಕರು, ಈತನೊಬ್ಬನೇ ಅಲ್ಲ, ಇನ್ನೋ ಆ ಮೋಶೆ ಆತನು ಪ್ರತ್ಯೇಕಿಸಲ್ಪಟ್ಟಂತವನು, ಬಹು ಸಾತ್ವಿಕನು. ಎಲ್ಲಿ? ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ. ಅಂದ್ರೆ ನೀವು ಅವನ ಮುಂದೆ ನಿಂತುಕೊಳ್ಳಿಕ್ಕೂ ಆಗದೇ ಇರುವಂತ ಒಂದು ಆ ಸ್ಥಾನ, ಆತನಿಗಿರುವಂತ ಸ್ಥಾನ ನೋಡ್ರಿ. ಆ ಪಕ್ಕನೆ ಆತನ ಕೇಳಿದ ತಕ್ಷಣವೇ ಆನ್ಸರ್ ಕೊಡ್ತಾ ಇದ್ದಾನೆ. ಮೋಶೆ, ಆರೋನ್, ಮಿರಿಯಾಮಳಿಗೆ, ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದ. ಆ 3 ಬಂದಾಗ ಯೆಹೋವನು ಮೇಘ ಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಳಿಯಲ್ಲಿ ನಿಂತು ತಕ್ಷಣವೇ ಆತನು ಕೇಳಿಸಿಕೊಂಡ. ಈಗ ತೀರ್ಪನ್ನ ಕೊಡುವಂತ ಒಂದು ಸನ್ನಿವೇಶಕ್ಕೆ ನಾವು ಬಂದಿದ್ದೇವೆ. ಬರುವ ಮೊದಲು ಆರೋನ್ ಮಿರಿಯಾಮರನ್ನು ಹತ್ತಿರಕ್ಕೆ ಕರೆದನು.
ಹತ್ತಿರಕ್ಕೆ ಆತನು ಕರೆದ. ಹಾಗಾದ್ರೆ ಅವ್ರು ಹೇಳಿದ್ದು ಸರಿ. ಇವನೊಬ್ಬನೇ ಮಾತಾಡ್ತಾನ? ಇಲ್ವಲ್ಲ, ನಮ್ ಜೊತೆಲೂ ಮಾತಾಡ್ತಾನೆ ಅಲ್ವಾ? ನಾವು ಸಹ ದೇವರನ್ನ ಕಂಡಂತವರಲ್ವಾ? ನಾವು ಸಹ ದೇವರ ಜೊತೆಲಿ ಇರುವಂತವರಲ್ವಾ? ದೇವರು ನನಗೂ ನಮಗೂ ಜವಾಬ್ದಾರಿಗಳನ್ನ ಕೊಟ್ಟವನಲ್ವಾ? ಎಸ್, ಕೊಟ್ಟಿದ್ದಾನೆ. ಇಲ್ಲ ಅಂತ ಹೇಳುವುದಿಲ್ಲ, ವಾಕ್ಯ ಇಲ್ಲ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಬಾಲ್ಯದಲ್ಲಿಯೇ ಮಿರ್ಯಾಮಳು ಮಾಡಿದಂತ ಕಾರ್ಯ, 400 ವರ್ಷಗಳು ಅಲ್ಲಿ ಇದ್ದಂತ ಆ ಒಂದು ಜನಾಂಗವನ್ನ ಬಿಡಿಸ್ಲಿಕ್ಕೆ ಸಹಾಯಕನಾಗಿ ಆರೋನನನ್ನು ಆರಿಸಿಕೊಂಡಂತವನು, ಆರೋನನನ್ನು ಜೊತೆಗೆ ಕೊಟ್ಟಂತವನು. ಎಸ್, ಈಗ ಆತನು ಕರೆದು ಆತನು ಹೇಳ್ತಾನೆ, ಹೂ ಇಸ್ ಮೋಸಸ್, ಮೋಶೆ ಯಾರು ಅನ್ನುವಂಥದ್ದನ್ನ ಪ್ರತ್ಯೇಕವಾಗಿ ಆತನು ಹೇಳ್ತಾನೆ. ನೋಡ್ರಿ, ಆ ಮೋಶೆ, ಪ್ರತ್ಯೇಕಿಸಲ್ಪಟ್ಟಂತ ಮೋಶೆಯ ಬಗ್ಗೆ ದೇವರು ಕೊಡುವಂತ ಪ್ರತ್ಯೇಕಿಸಲ್ಪಟ್ಟಂತ ಒಂದು ಸಾಕ್ಷಿ. ನನ್ನ ಮಾತನ್ನ ಕೇಳಿರಿ, ಲಿಸನ್ ಟು ಮೈ ವರ್ಡ್, ನನ್ನ ಮಾತುಗಳನ್ನ ಕೇಳಿರಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ, ಮೊದಲನೇದಾಗಿ ಆತನು ಹೇಳುವಂತ ಮಾತು, ನಿಮ್ಮಲ್ಲಿ ಪ್ರವಾದಿಗಳಿದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು. ಜ್ಞಾನದ ಮೂಲಕ, ಆ ತಿಳುವಳಿಕೆಯ ಮೂಲಕ, ನಾನು ಹೇಳುವಂತ ಮಾತುಗಳ ಮೂಲಕ. ಎಸ್, ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ದೇವರ ದೈವೋಕ್ತಿ ಎಂಬುದಾಗಿ ಪ್ರವಾದಿಗಳಿಗೆ ದೇವರು ತನ್ನ ದೈವೋಕ್ತಿಗಳನ್ನ ಆತನು ನುಡಿದನು. ಜ್ಞಾನದಲ್ಲಿ ಅವರ ಜೊತೆಯಲ್ಲಿ ನಾನು ಮಾತಾಡ್ತೇನೆ, ಕಾಣಿಸಿಕೊಳ್ತೇನೆ. ಇಲ್ಲವೇ ಸ್ವಪ್ನದಲ್ಲಿ ಅವರ ಸಂಗಡ ಮಾತಾಡುವೆನು. ಸ್ವಪ್ನದಲ್ಲಿ, ಎಸ್, ದೇವರು ಆ ಕನಸಿನಲ್ಲಿ ಬಂದು ಮಾತಾಡುವಂತಹದ್ದು. ಸೊಲೊಮೋನನಿಗೆ ನಾವು ನೋಡ್ತೇವೆ, ಯಾಕೋಬನನ್ನು ನೋಡ್ತೇವೆ, ದಾನಿಯೇಲನನ್ನ ನಾವು ನೋಡ್ತೇವೆ. ಕನಸಿನಲ್ಲಿ ದೇವರು ಅವರ ಸಂಗಡ ಮಾತಾಡುವಂತ ದೇವರು ಆತನಾಗಿದ್ದಾನೆ. ಅದೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ಆದ್ರೆ ಸೊಲೊಮೋನನ ಬಗ್ಗೆ, ದಾನಿಯೇಲನ ಬಗ್ಗೆ, ಯಾಕೋಬನ ಬಗ್ಗೆ ನಾವು ಇದನ್ನೆಲ್ಲ ಓದ್ತೇವೆ. ಹೌದು, ನಿಜ. ಅವರ ಜೊತೆ ಹಾಗೆ ಸ್ವಪ್ನದಲ್ಲಿ ಅವರ ಸಂಗಡ ಮಾತಾಡುವೆನು. ನೋಡ್ರಿ, ಈಗ ಮಾತು, ನನ್ನ ಸೇವಕನಾದ ಮೋಶೆ, ನನ್ನ ಪರ್ಸನಲಿ ಈ ಬಿಲಾಂಗ್ಸ್ ಟು ಮೈನ್. ಆತನು ನನಗೆ ಸೇರಿಸಲ್ಪಟ್ಟಂತವನು, ನನಗೆ ಸೇರಿದವನು. ಆತನ ಮಾತುಗಳು ಕೇಳ್ರಿ. ನನಗೆ ಸಂಬಂಧಪಟ್ಟಂತವನು, ನಾನು ಆರಿಸಿಕೊಂಡಂತವನು, ನನ್ನ ಜೊತೆಯಲ್ಲಿ ಆತನು ಇರುವಂತವನು, ನನ್ನ ಅನ್ಯೋನ್ಯತೆಯಲ್ಲಿ ಇರುವಂತವನು, ನನ್ನ ಸೇವಕನಾದ ಮೋಶೆ ಅಂಥವನಲ್ಲ. ಪ್ರವಾದಿಗಳ ಜೊತೆಯಲ್ಲಿ ಜ್ಞಾನ ದೃಷ್ಟಿಯಲ್ಲಿ ಮಾತಾಡ್ತೀನಿ, ಅನೇಕರ ಜೊತೆಯಲ್ಲಿ ಸ್ವಪ್ನದಲ್ಲಿ ಮಾತಾಡ್ತೀನಿ. ಆದರೆ ನನ್ನ ಸೇವಕನ ಜೊತೆಲಿ ನಾನು ಹೇಗಿದ್ದೇನೆ ಅನ್ನುವಂಥದ್ದನ್ನ ದೇವರು ಹೇಳ್ತಾನೆ. ಅವನು, ಮೊದಲನೇದಾಗಿ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಇದನ್ನೇ ಇಬ್ರಿಯ ಗ್ರಂಥಕರ್ತನು ಬರಿತಾನೆ, 3ನೇ ಅಧ್ಯಾಯ 25ನೇ ವಚನದಲ್ಲಿ. ನೀವು ಆ ರೆಫರೆನ್ಸ್ ಬರ್ಕೊಂಡ್ರೆ ನೀವು ಅಲ್ಲಿ ನೋಡ್ಬೋದು. ಆತನು ಎಂಥವನಾಗಿದ್ದನು, ದೇವರ ಮನೆಯಲ್ಲೆಲ್ಲ ಎಂಬುದಾಗಿ ಆತನು ಬರೀತಾನೆ. ಇಲ್ಲಿ ಆತನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ನಂಬಿಗಸ್ತನಿಗೆ ಅನೇಕ ಡೆಫಿನೇಷನ್ಸ್ಗಳುಂಟು. ಆದರೆ ಒಂದೇ ಪದ ನಾನು ಹೇಳ್ತೇನೆ, ದೇವರ ಸನ್ನಿಧಾನದಲ್ಲಿ ಆತನು ನೀತಿವಂತನಾಗಿ ಕಾಣಿಸಿಕೊಂಡಂಥವನು ಮೋಶೆ. ಅಪ್ಪಟ ನೀತಿವಂತನು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ದೇವರು ತನ್ನ ಸಾಕ್ಷಿಯನ್ನ ಕೊಡ್ತಾನೆ. ಈತನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾದಂಥ ಒಬ್ಬ ವ್ಯಕ್ತಿ, ಸೇವಕ, ನನ್ನ ಜೊತೆಯಲ್ಲಿರುವಂತ ಸೇವಕ. ಅವನ ಸಂಗಡ ನಾನು ಗೂಢವಾಗಿಯೂ ಅಲ್ಲ, ಅಂದ್ರೆ ರಹಸ್ಯವಾಗಿಯೂ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತಾಡುವೆನು. ಮುಖಾಮುಖಿಯಾಗಿ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು, ಮುಖಾಮುಖಿಯಾಗಿ. ಒಂದು ವೇಳೆ ನಾವು ಆತನ ಪ್ರಭಾವ ಹೇಗಿದೆ ಅನ್ನುವಂಥದ್ದನ್ನ ನಾವು ಪ್ರಕಟಣೆಯ ಗ್ರಂಥದಲ್ಲಿ ಅದು ಬರೆಯಲ್ಪಟ್ಟಿದೆ. ಆತನ ಪ್ರಭಾವ ಹೇಗಿತ್ತು ಅನ್ನುವಂಥದ್ದು. ಈಗ ಏನು ಬೇಡ, ಒಂದು ಸಾಧಾರಣ, ನಾವು
ಆ ಮಧ್ಯಾಹ್ನದಲ್ಲಿ ಸೂರ್ಯನ ನೋಡ್ಲಿಕ್ಕೆ ಸಾಧ್ಯವೋ? ಒಂದು ಸೂರ್ಯನನ್ನ ನೋಡ್ಲಿಕ್ಕೆ ಸಾಧ್ಯವೋ? ಸಾಧ್ಯವೇ ಇಲ್ಲ. ಅಂತ 100 ಸೂರ್ಯನ ಪ್ರಕಾಶಕ್ಕಿಂತಲೂ ಮಹಿಮ ಪ್ರಭಾವದಲ್ಲಿರುವಂತ ದೇವರು, ಅಂತ ದೇವರನ್ನ ಆತನು ಮುಖಾಮುಖಿಯಾಗಿ ನೋಡುವಂತವನು. ಮೋಶೆ ನಿಜವಾಗಲೂ ಸೌಭಾಗ್ಯವಂತನು. ದೇವರನ್ನ ಆತನು ಮುಖಾಮುಖಿಯಾಗಿ ಕಾಣುವಂತವನು. ಬಹುಶಃ ನಾವು ಮಧ್ಯಾಹ್ನದಲ್ಲಿ ನೋಡಿದ್ರೆ ಒಂಥರ ಕುರುಡುತನ ಬಂದ್ಬಿಡುತ್ತೇನೆ ನಮಗೆ. ಆದ್ರೆ ಮೋಶೆ ದೇವರ ದರ್ಶನವನ್ನ ಪಡೆಯುವಾಗ ಮುಖಾಮುಖಿಯಾಗಿ ಆತನಿದ್ದಾನೆ. ಆ ಮುಖಾಮುಖಿಯಲ್ಲಿ ಸ್ಪಷ್ಟವಾಗಿ ನಾನು ಆತನ ಜೊತೆಯಲ್ಲಿ ಮಾತಾಡ್ತೇನೆ. ನೋಡಿ, ಆತನು ಹೇಳ್ತಾನೆ, ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಕಣ್ಣು ರೆಪ್ಪೆ ಮುಚ್ಚದ ಹಾಗೆ ದೇವರನ್ನ ನೋಡುವಂತ ಸೌಭಾಗ್ಯ ದೇವರು ಮೋಶೆಗೆ ಆತನು ಅನುಗ್ರಹಿಸಿಕೊಟ್ಟದ್ದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯ. ಹಾಗಾದ್ರೆ ಮೋಶೆಯ ಸ್ಥಾನಮಾನ ಹೇಗಿರಬಹುದು? ಮೋಶೆಯ ಸಂಬಂಧ ದೇವರ ಜೊತೆಲಿ ಹೇಗಿರಬಹುದು? ಅದನ್ನ ವರ್ಣನೆ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಸೇವಕನಾದ ದೃಷ್ಟಿಸುವನು ಹೀಗಿರಲು, ಇಷ್ಟೆಲ್ಲ ಹೇಳಿದ ಮೇಲೆ ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಯ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು. ಯಾರಿಗೆ ಭಯಪಡಬೇಕು? ದೇವರಿಗೆ ಭಯಪಡಬೇಕಾಗಿತ್ತು. ನಾವು ದೇವರಿಗೆ ಭಯಪಡ್ತೇವೆ. ನೋಡ್ರಿ, ದೇವರ ಸ್ಥಾನಕ್ಕೆ ಹತ್ತಿರವಿರುವಂತ ಮೋಶೆ, ಆತನ ಬಗ್ಗೆ ದೇವರು ಹೇಳುವಂತ ಆತನ ಬಗ್ಗೆ ನೀವು ಮಾತಾಡಬೇಕಾದ್ರೆ ವಿವೇಚನೆ ಇರಬೇಕಾಗಿತ್ತು, ಜ್ಞಾನ ಇರಬೇಕಾಗಿತ್ತು, ಭಯ ಪಡಬೇಕಾಗಿತ್ತು. ಇಷ್ಟೆಲ್ಲ ನೋಡಿದ್ದೀರಿ ಅವನನ್ನ. ಇಲ್ಲಿಯವರೆಗೂ ನೋಡಿದಂತ ಮೋಶೆಯ ಬಗ್ಗೆ ನೀವು ಇನ್ನೂ ತಿಳ್ಕೊಂಡಿಲ್ವಲ್ಲ. ಇಂಥವನು ನನ್ನ ಸೇವಕನು ಮೋಶೆ ಎಂಬುದಾಗಿ ಆತನು ಹೇಳ್ತಾನೆ ಪ್ರಿಯರ್. ಹಾಗಾದ್ರೆ ಧರ್ಮೋಪದೇಶ ಕಾಂಡ, ತಿರುಗಿ ನಾವು ವಾಪಸ್ ಅಲ್ಲಿ ಹೋಗೋಣ. ಇದೆಲ್ಲ ಕೇಳಿದ್ವಿಯಲ್ಲ, ಇದು ಕೇಳಿದ್ಮೇಲೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ತಿರುಗಿ ಆ ದಿನದಲ್ಲೇ ಯೆಹೋವನು ಮೋಶೆಗೆ, ನೀನು ಆ ಅಬಾರೀಮ್ ಬೆಟ್ಟಗಳನ್ನು, ಅಂದರೆ ಮೋವಾಬ್ಯರ ದೇಶದ ಯೆರಿಕೋ ಪಟ್ಟಣದ ಎದುರಾಗಿ ಇರುವ ನಬೋ ಬೆಟ್ಟವನ್ನು ಹತ್ತಿ ನಾನು ಇಸ್ರಾಯೇಲರಿಗೆ ಸ್ವದೇಶವಾಗುವುದಕ್ಕೆ ಕೊಡುವ ಕಾನಾನ್ ದೇಶವನ್ನು ನೋಡು. ಕಾನಾನ್ ದೇಶವನ್ನ ನೋಡು. ವಿಮೋಚನಾ ಕಾಂಡ 3ನೇ ಅಧ್ಯಾಯ 7ನೇ ವಚನ. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆ ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತ ಕೈಯೊಳಗಿಂದ 1 ತಪ್ಪಿಸುವುದಕ್ಕೂ, 2ನೇದು ಆ ದೇಶದಿಂದ ಬಿಡಿಸಬೇಕು, 3 ಎಲ್ಲಿಗೆ ಸೇರಿಸಬೇಕು? ಹಾಲು ಜೇನು ಹರಿಯುವ ವಿಸ್ತಾರವಾದಂತ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಯಬೂಸಿಯರು ವಾಸವಾಗಿದ್ದ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಹಂಗನ್ಬಿಟ್ಟು ಈಗ ಕೇಳು, ಲಿಸನ್ ಟು ಮೀ. ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡೇ ಇದ್ದೇನೆ. ಆದದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಅಂದನು. ಅಂದರೆ ಅವರನ್ನ ಬಿಡಿಸಿ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ನೀನು ಅವರನ್ನು ನಡೆಸಿಕೊಂಡು ಹೋಗಬೇಕು. ಇದು ಮೋಶೆಗೆ ಸ್ವತಃ ದೇವರು ಹೇಳಿದಂತ ಮಾತು. ಅದಕ್ಕೆ ಆತನು ಹೇಳ್ತಾನೆ, ಮೋಶೆಯ ದೇವರಿಗೆ ಫರೋಹನನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಕೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು. ಎಲ್ಲಿಯವರೆಗೂ? ಕಾನಾನ್ ದೇಶ ಸೇರುವವರೆಗೂ ನಾನು ನಿನ್ನ ಸಂಗಡ ಇರುವೆನು. ಇದು ದೇವರು ಕೊಟ್ಟಂತ ಮಾತು.
ಇಲ್ಲಿ ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 48ರ ವಚನವನ್ನು ಓದುವಾಗ, ಬೆಟ್ಟವನ್ನ ಹತ್ತಿ ನಾನು ಇಸ್ರಾಯೇಲ್ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು, ಕಾನಾನ್ ದೇಶವನ್ನ ಎಲ್ಲಿಂದ ನೋಡ್ಬೇಕು? ಬೆಟ್ಟದ ತುದಿಯಿಂದ ನಾನು ಹೇಳಿದಂತ, ವಾಗ್ದಾನ ಮಾಡಿದಂತ ಆ ದೇಶವನ್ನ ನೀನ್ ಇಲ್ಲೇ ನಿಂತ್ಕೊಂಡು ನೋಡ್ಬೇಕು. ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದು? ನಾನೇ ನಿನ್ನ ಸಂಗಡ ಇರುವೆನು. ಎಲ್ಲಿಯವರೆಗೆ? ಕಾನಾನ್ ದೇಶ ಸೇರುವವರೆಗೂ ನಾನು ನಿನ್ನ ಸಂಗಡ ಇರುವೆನು. ಯಾಕೆ? ನೀನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ನೀನು ಸಾತ್ವಿಕನು. ಈಗ ಇಲ್ಲ, ಈಗ ಇಲ್ಲ. ಬೆಟ್ಟದ ತುದಿಯ ಮೇಲೆ ನಿಂತ್ಕೊಂಡು ನೋಡು, ದೂರದಿಂದ ನೋಡ್ಕೊ ಅಷ್ಟೇ. ಅಷ್ಟಲ್ಲದೆ ಅನಂತರ ನೋಡು, ಆಮೇಲೆ ಏನಾಯ್ತದೆ ಗೊತ್ತಾ? ನಿನ್ನ ಅಣ್ಣನಾದ ಆರೋನನು ಹೇಗೆ ಹೋರೆಂಬ ಬೆಟ್ಟದಲ್ಲಿ ದೇಹ ಬಿಟ್ಟು ತನ್ನ ಪಿತೃಗಳ ಬರಿ ಸೇರಿದನು, ನೀನು ಈ ಬೆಟ್ಟದಲ್ಲಿ, ಅಯ್ಯೋ, ಬೆಟ್ಟದಲ್ಲಿ ಸಾಯ್ಬೇಕಾದಂತ ಪರಿಸ್ಥಿತಿ ಬಂತಲ್ಲ. ಯಾರಿಗೆ? ನಂಬಿಗಸ್ತನಾದು, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ಬಹು ಸಾತ್ವಿಕನು, ನನ್ನ ಸ್ವರೂಪವನ್ನ ದೃಷ್ಟಿಸುವಂತವನು, ಮುಖಾಮುಖಿಯಾಗಿ ಮಾತಾಡುವಂತವನು. ಯಾರು? ಈ ಮೋಶೆ. ಆತನ ಕೊನೆ ಕಾಲ ಎಲ್ಲಿ? ಯಾವುದೋ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡು, ನಿನ್ನ ಕಣ್ಣಿಗೆ ಸಾಕಾಗುವಷ್ಟ ಮಟ್ಟಿಗೆ ನೋಡು. ಅನಂತರ ನಿನ್ನ ಅಣ್ಣನಾದಂತ ಆರೋನನು ಹೇಗೆ ಬೆಟ್ಟಗಳ ಮೇಲೆ ದೇಹವನ್ನ ಬಿಟ್ಟನೋ ಅದೇ ಪ್ರಕಾರ ನೀನು ಬಿಡಬೇಕು. ಇದೆಂತಪ್ಪ ತೀರ್ಪು! ಇದೆಂತ ತೀರ್ಪು! ಎಂತ ಕಠಿಣವಾದಂತ ತೀರ್ಪು! ಹೋಗ್ಲಿ, ಕಾನಾನ್ ದೇಶವನ್ನ ಸೇರಿ ಅಲ್ಲಿ ಸಾಯ್ಬೋದಾಗಿತ್ತಲ್ಲ. ಇಲ್ಲ, ಇಲ್ಲೇ ಬೆಟ್ಟದ ಮೇಲೆ ನೀನು ಸಾಯ್ಬೇಕು. ಯಾಕೆ ತೀರ್ಪು? 51ನೇ ವಚನ, ನೀವಿಬ್ಬರು ಚಿನ್ ಅರಣ್ಯದಲ್ಲಿನ ಮೆರಿಬಾದೆ ಕಾದೇಶಿನಲ್ಲಿ ನೀವು ಹೊರಟ ಸ್ಥಳದ ಬಳಿಯಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ನನಗೆ ವಿರೋಧವಾಗಿ ಇಷ್ಟೆಲ್ಲ ಇದ್ದಂತ ಮೋಶೆಗೆ, ಇಷ್ಟೆಲ್ಲ ಮಾಡಿದಂತ ಮೋಶೆಗೆ, ಇಷ್ಟೆಲ್ಲ ಸಾಕ್ಷಿ ಹೇಳಿದಂತ ಮೋಶೆಗೆ ದೇವರು ಹೇಳಿದಂತ ಮಾತು, ನನಗೆ ವಿರೋಧವಾಗಿ ದ್ರೋಹ. ಕಠಿಣವಾದಂತ ಪದ ಪ್ರಿಯರೇ, ಕಠಿಣವಾದಂತ ಪದ. ನನಗೆ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನ ಕಾಪಾಡದೆ ಹೋದುದರಿಂದ ಹೀಗೆ ಆಗಬೇಕು. ಇದು ತೀರ್ಪು. ಯಾರ ತೀರ್ಪು? ದೇವರ ಕಠಿಣವಾದಂತ ತೀರ್ಪು, ಮನುಷ್ಯನ ತೀರ್ಪಲ್ಲ. ಸ್ವತಃ ದೇವರೇ ನಂಬಿಗಸ್ತನಾದಂತ ಮೋಶೆಯ ಬಗ್ಗೆ ಹೇಳಿದಂತ ಆ ಮಾತು. ಹಾಗಾದ್ರೆ ಯಾಕೆ ಇಂಥ ತೀರ್ಪು? ಬನ್ನಿ, ಅರಣ್ಯಕಾಂಡಗಳ ಪುಸ್ತಕ ನಮ್ಮೆಲ್ಲರಿಗೆ ಪರಿಚಯವಾದಂತ ವಾಕ್ಯ ಭಾಗ 20ನೇ ಅಧ್ಯಾಯ 12ನೇ ವಚನ. ಆಗ ಯೆಹೋವನು ಮೋಶೆಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರೆಕೊಂಡು ಹೋಗಕೂಡದು ಎಂದು ಹೇಳಿದನು. ನೋ, ಹೋಗಬಾರದು. ನೀವು ಯಾರು? ನೀನು ಆರೋನನು ಇಬ್ರು ಹೋಗ್ಬಾರ್ದು. ಯಾಕೆ? ನೀವು ನನ್ನನ್ನು ನಂಬದವರಾಗಿ. ಅಯ್ಯೋ, ಇಷ್ಟೆಲ್ಲ ಹೇಳಿದಂತ ಮೋಶೆ ನಂಬಲಿಲ್ವಾ ದೇವ್ರನ್ನ? ಜೊತೆಯಲ್ಲೇ ಇದ್ನಲ್ಲ, ಆತನು ಹೇಳಿದಂತ ಆಜ್ಞಾ ವಿಧಿಗಳನ್ನ ಕೈಕೊಂಡು ನಡೆಯುವ ಹಾಗೆ ಮಾಡಿದ್ನಲ್ಲ. ವಿಮೋಚನ ಕಾಂಡ 17ನೇ ಅಧ್ಯಾಯ, ವಿಮೋಚನ ಕಾಂಡ 17ನೇ ಅಧ್ಯಾಯ 6ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಹೋರೇಬಿನಲ್ಲಿರುವ, ಗಮನಿಸಿ, ಅಲ್ಲಿ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ
ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನಿನ್ನೆದುರಾಗಿ. ಮೋಶೆ ಒಬ್ಬನಿಗೆ ಗೊತ್ತು ಅಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು. 17ನೇ ವಚನ ಓದೋಣ. 17 2ನೇ ವಚನ. 17 ಇದೇ ವಿಮೋಚನಾ ಕಾಂಡ 17ನೇ ಅಧ್ಯಾಯ 2ನೇ ವಚನದಿಂದ. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆಯ ಸಂಗಡ ವಾದಿಸುತ್ತಾ, ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡು ಎಂದು ಹೇಳಿದಾಗ, ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು? ಯೆಹೋವನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂದು ಅವರಿಗೆ ಹೇಳಿದನು. 2 ಸಂಗತಿಗಳನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳೋಣ ಪ್ರಿಯರೇ. ಇಸ್ರಾಯೇಲ್ ಸಮೂಹ ಮೋಶೆಯ ಮೇಲೆ ಗೊಣಗುಟ್ತಾ ಇದ್ದಾರೆ. ಈ ಗೊಣಗುಟ್ಟುವಿಕೆ ದೇವರಿಗೆ ಬಹಳ ಅಸಹ್ಯಕರವಾದಂತ ಒಂದು ಸಂಗತಿ. ಇದು ನಾವು ಜ್ಞಾನೋಕ್ತಿಗಳಲ್ಲಿ ನಾವು ಓದ್ತೇವೆ. ಗೊಣಗುಟ್ಟುವಿಕೆಯ ಬಗ್ಗೆ ಜ್ಞಾನೋಕ್ತಿಯಲ್ಲಿ ನಾವು ಓದ್ತೇವೆ. ಗೊಣಗುಟ್ಟುವಿಕೆಯ ಆ ಒಂದು ಅಭ್ಯಾಸ ದೇವರಿಗೆ ಅದು ವಿರೋಧವಾದಂತಹದ್ದು, ಈಕ್ವಲ್ ಟು ಪಾಪ. ದೇವರಿಗೆ ಅಸಹ್ಯ ತರುವಂತಹದ್ದು ಈ ಗೊಣಗುಟ್ಟುವಿಕೆ. ನಾವು ಮನೆಯಲ್ಲಿ ಅನೇಕ ವೇಳೆ ನಾವು ಗುಣಗುಟ್ಟುವಾಗ ಅಥವಾ ಬೇರೆಯವರು ಗುಣಗುಟ್ಟುವಾಗ ಬೈತೇವೆ. ನಾವು ವಟ 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 ಅಂತ ಏನಾದ್ರು ಅಂತಿದ್ರೆ ನಾವು ಬೈತೇವೆ. ಅಂದ್ರೆ ಇದು ಕೆಟ್ಟದಾದಂತ ಒಂದು ಅಭ್ಯಾಸ. ಯಾರ ಮೇಲೆ ಈ ಸಮೂಹ ಗುಣಗುಡ್ತಾ ಇದ್ದಾರೆ? ಮೋಶೆಯ ಮೇಲೆ ಅವರು ವಾದಿಸುತ್ತಾ, ನಮಗೆ ಕುಡಿಯುವುದಕ್ಕೆ ನೀರು ಕೊಡಬೇಕೆಂದಾಗ, ಅಂದ್ರೆ ಯಾಕೆ ಮೋಶೆಯನ್ನ ಕೇಳಿದ್ರು? ಮೋಶೆ ಹಾಗೂ ಇಸ್ರಾಯೇಲರ ನಡುವೆ ಇದ್ದಂತ, ದೇವರಿಗೂ ಇಸ್ರಾಯೇಲರಿಗೂ ನಡುವೆ ಇದ್ದಂಥವನು ಈ ಮೋಶೆ. ಈ ಮೋಶೆಯನ್ನೇ ಕೇಳಬೇಕು. ನಮಗೇನಾದ್ರೂ ಅಗತ್ಯ ಬೇಕಾದ್ರೆ ಈ ಮೋಶೆಯನ್ನೇ ಕೇಳಬೇಕು. ಮೋಶೆ ದೇವರ ಬಳಿಗೆ ಹೋಗಿ ಆತನು ಅದನ್ನ ಸ್ಯಾಂಕ್ಷನ್ ಮಾಡಿ ಆತನ ತರ್ತಾನೆ. ಆ ನಂಬಿಕೆ ಇವರಿಗೆ, ಇಸ್ರಾಯೇಲ್ ಜನರಿಗೆ. ಈಗ ಆತನ ಬಗ್ಗೆ ಆತನ ಜೊತೆಯಲ್ಲಿ ಮಾತಾಡ್ತೀರಿ. ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆಯ ಮೇಲೆ ಗುಣಗುಡುತ್ತಾ, ನೀನು ನಮ್ಮನ್ನೂ ನಮ್ಮ ಮಕ್ಕಳನ್ನು ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದ್ದೇಕೆ ಅಂತ ಗೊಣಗುಟ್ಟಿದ್ರು. ಸೊ ಎಗೈನ್ ಮೋಶೆ ತನ್ನ ಕರ್ತವ್ಯನ ಆತನು ಮಾಡ್ತಾ ಇದ್ದಾನೆ. ಆತನಿಗೆ ಇನ್ಯಾರು ಇಲ್ಲ, ಕರ್ತನ ಬಳಿಗೆ ಆತನು ಹೋಗ್ತಾನೆ. ಮೋಶೆ ಯೆಹೋವನಿಗೆ ಮೊರೆ ಇಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರೆ, ಅಷ್ಟು ಕೋಪ ಬಂದಿದೆ. ಅವರಿಗೆ ಬಾಯಾರಿಕೆ. ಅದಕ್ಕೆ ಯೆಹೋವನು ತಕ್ಷಣವೇ, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು, ಕೇಳಿಸ್ಕೊಳ್ಳಿ, ಇಸ್ರಾಯೇಲರ ಹಿರಿಯರಲ್ಲಿ ಕೆಲವರನ್ನು ಕರೆದುಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಮತ್ತೊಮ್ಮೆ ಓದ್ತೇನೆ, ಕೇಳಿಸ್ಕೊಳ್ರಿ. ನೀನು ನೈಲ್ ನದಿಯನ್ನ ಹೊಡೆದಿಯಲ್ಲಪ್ಪ, ರಕ್ತ ಮಾಡಿದೆಯಲ್ಲ, ಅದು ದ ಪವರ್ಫುಲ್ ಸ್ಟಿಕ್, ದಂಡ, ಅದು ಆತನ ಕೈಯಲ್ಲಿದೆ. ಆ ಒಂದು ಪವರ್ಫುಲ್ ದೇವರು ಕೊಟ್ಟಂತ ಅಧಿಕಾರ, ದೇವರು ಕೊಟ್ಟಂತ ಅಧಿಕಾರ, ಮೋಶೆಗೆ ಕೊಟ್ಟಂತ ಅಧಿಕಾರ ಆತನ ಕೈಯಲ್ಲಿದೆ. ಇಸ್ರಾಯೇಲರಲ್ಲಿ ಹಿರಿಯರನ್ನ ಕೆಲವರನ್ನ ಕರ್ಕೊಂಡು ಹೋಗ್ಬೇಕು, ಸಾಕ್ಷಿಗಾಗಿ ಹಿರಿಯರನ್ನ ಕರ್ಕೊಂಡು ಹೋಗ್ಬೇಕು. ಎಲ್ಲವರ ಮುಂದೆ ಹೋಗು, ಅಲ್ಲಿ ಹೋರೇಬಿನಲ್ಲಿರುವ ಬಂಡೆ ಮೇಲೆ ನಾನೇ ನಿಂತಿರ್ತೀನಿ ಅಂತ ಹೇಳಿಲ್ಲ, ನಿನ್ನೆದುರಾಗಿ ನೀ ನನ್ನನ್ನು ನೋಡ್ಬೋದು, ನಾನೇ ನಿನ್ನೆದುರಿಗೆ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ, ನೀನು ಆ ಬಂಡೆಯನ್ನ ಹೊಡೆದಾಗ ಅದರಿಂದ ನೀರು ಹೊರಡುವುದು. ದಿಸ್ ಇಸ್ ದ ಕಮಾಂಡ್, ದೇವರ ಆಜ್ಞೆ. ನಾನು ನಿನ್ನ ಮುಂದೆ ನಿಂತಿರ್ತೀನಪ್ಪ, ಅಂದ್ರೆ ಆ ಬಂಡೆ ಮೇಲೆ ನಾನು ನಿಂತಿರ್ತೀನಿ, ನೀನು ಬಂಡೆಯನ್ನ ಹೊಡೆ,
ನೀರು ಬರ್ತದೆ. ಮೋಶೆಗೆ ಅಪ್ಪಣೆ ಕೊಡಲಾಗಿ, ಕಮಾಂಡ್. ಮೋಶೆ ಇಸ್ರಾಯೇಲರ ಹಿರಿಯರ ಎದುರಿನಲ್ಲಿ ಹಾಗೆ ಮಾಡಿದನು. ಇಸ್ರಾಯೇಲರು ಯೆಹೋವನ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ, ವಿವಾದ ಮಾಡುವುದರಿಂದ ಮೆರಿಬಾ ಎಂತಲೂ ಹೆಸರಿಟ್ಟನು. ಇದ್ದಾನೋ ಇಲ್ಲವೋ ಎಂಬುದಾಗಿ ಪರೀಕ್ಷೆ ಮಾಡಿದಂತ ಮೋಶೆ, ನಾನೇ ನಿನ್ನೆದುರಾಗಿ ನಿಲ್ಲುವೆನು ಎಂಬುದಾಗಿ ಹೇಳಿದ್ದರು ಪರೀಕ್ಷೆ ಮಾಡಿದಂತ ಮೋಶೆ. ಅಂದ್ರೆ ಪರೀಕ್ಷೆ ಮಾಡಿದಂತ ಮೋಶೆ ಅಂದ್ರೆ ಅಪನಂಬಿಕೆ, ಒಂದ್ ವೇಳೆ ನಂಬಲಿಕ್ಕೆ ಅಸಾಧ್ಯವಾದಂತ ಒಂದು ಮಾತು, ಪರೀಕ್ಷೆ ಮಾಡ್ಲಿಕ್ಕೆ. ಎಂತ ಒಂದು ಪರಿಸ್ಥಿತಿ ಅಲ್ವಾ. ನೀನು ಹೊಡೆ, ಎಷ್ಟು ಸಲ ಹೊಡೆದ? ಒಂದೇ ಸಾರಿ ಹೊಡಿಬೇಕಾಗಿತ್ತು, 2 ಸಾರಿ ಹೊಡೆದ. ಅಂದ್ರೆ ಪರೀಕ್ಷೆ ಮಾಡಿದ್ರಿಂದ, ಅಪನಂಬಿಕೆ ಬಂದದ್ದರಿಂದ. ಈಗ ತೀರ್ಪು ಕೊಡುವಂತ ಸರದಿ ದೇವರದು. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 48ರಿಂದ ನಾವು ಓದುವಾಗ, ದ್ರೋಹ ಮಾಡಿದಂಥವನು ನೀನು, ನನ್ನ ಗೌರವವನ್ನ ಇಸ್ರಾಯೇಲರ ಎದುರುಗಡೆಯಲ್ಲಿ ಎಂತ ರೀತಿಯಲ್ಲಿ ನೀನು ಮಾಡಿದೆ, ಆ ಗೌರವವನ್ನ ತಂದಂಥವನು ನೀನು. ನಿನ್ನನ್ನ ಆ ಕಾನಾನ್ ದೇಶ ಮುಟ್ಟುವುದಕ್ಕೆ ನಾನು ಅಪ್ಪಣೆ ಕೊಡುವುದಿಲ್ಲ. ಈ ಬೆಟ್ಟದ ಮೇಲೆಯೇ ನೀನು ದೇಹವನ್ನ ಬಿಡಬೇಕಾಗಿದೆ. ಎಂತ ಭಯಂಕರವಾದಂತ ತೀರ್ಪು ದೇವರು ಅಲ್ಲಿ ಕೊಡ್ತಾ ಇದ್ದಾನೆ ಅಲ್ವಾ. ಈ ತೀರ್ಪಿನ ಹಿಂದೆ ಕಠಿಣವಾದಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ, ಅಪನಂಬಿಕೆ. ಇಷ್ಟೆಲ್ಲ ಆದರೂ ಆತನ ಬಗ್ಗೆ ದೇವರು ಕೊಟ್ಟಂತ ಈ ಸಾಕ್ಷಿ ಎಲ್ಲವೂ ಇದ್ದರು, ಒಂದೇ ಒಂದು ಅಪನಂಬಿಕೆ, ಒಂದೇ ಅಪನಂಬಿಗಸ್ತನಾದಂತ ಮೋಶೆ ಒಡೆ ಎಂಬುದಾಗಿ ಹೇಳಿದಂಥವನು, ನಾನೇ ನಿನ್ನೆದುರಿಗೆ ನಿಲ್ತೇನೆ, ಪರೀಕ್ಷೆ ಮಾಡಿದಂಥವನು, 2 ಸಾರಿ ಹೊಡೆದಂಥವನು ಈ ಮೋಶೆ. ಎಂತ ಕಠಿಣವಾದಂತ ತೀರ್ಪಿಗೆ ಆತನು ಒಳಗಾದ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ತೀರ್ಪು ಮಾಡಬೇಡ್ರಿ, ನಿಮಗ ಅಧಿಕಾರವಿಲ್ಲ. ನೀವ್ಯಾರು ತೀರ್ಪು ಮಾಡ್ಲಿಕ್ಕೆ? ದೇವರಿಗೆ ಒಂದೇ ಅಧಿಕಾರ ಇರೋದು. ಮನಸ್ಸ ಇಚ್ಛೆ ನಾವು ತೀರ್ಪು ಮಾಡುವಂತ ಅಧಿಕಾರ ದೇವರು ನಮಗೆ ಆತನು ಕೊಟ್ಟಿಲ್ಲ. ಪ್ರಿಯರೇ, ತೀರ್ಪು ಮಾಡಬೇಡ್ರಿ. ನನ್ನ ಮುಂದಿನ ಸಂದೇಶ, ದೇವರು ಮತ್ತೊಂದು ತೀರ್ಪನ್ನ ಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಅದು ನಾನೇ ಎಂಬುದಾಗಿ ಆತನು ಹೇಳ್ತಾನೆ. ನಾನೇ ತೀರ್ಪು ಕೊಡುವಂಥವನು. ಯೇಸು ಸ್ವಾಮಿ ಹೇಳುವಂತ ಮಾತು, ತೀರ್ಪು ಮಾಡಬೇಡ್ರಿ ಎಲ್ಲರಿಗೂ. ಒಂದು ವೇಳೆ ಆ ಕಾಲದಲ್ಲಿ ತನ್ನ ಶಿಷ್ಯರಿಗಾಗಿರ್ಬೋದು, ಅಲ್ಲಿ ಇದ್ದಂತ ಶಾಸ್ತ್ರಿಗಳು ಫರಿಸಾಯರಿಗಾಗಿರ್ಬೋದು, ಕೇಳುವಂತ ಜನರಿಗಾಗಿರ್ಬೋದು, ಆತನು ಹೇಳುವಂತ ಮಾತು, ತೀರ್ಪು ಮಾಡಬೇಡ್ರಿ. ಮುಂದಿನ ವಚನಗಳನ್ನ ಇನ್ನೊಂದು ರೀತಿಯಾದಂತ ಅಧ್ಯಾಯಗಳಲ್ಲಿ ನಾವು ಅದನ್ನ ಆಧಾರ ಮಾಡಿಕೊಂಡು ಆ ಸಂಗತಿಗಳನ್ನು ನಾವು ಕಲಿಯುವಂತವರಾಗಿರೋಣ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.